ಹಲೋ ಎವ್ರಿವನ್. ಇಂಗ್ಲಿಷ್ ಸಾಹಿತ್ಯದಲ್ಲಿ ಪೋಯಮ್ಗೆ ಸಂಬಂಧಪಟ್ಟಂತೆ ನಾವು ವಿಲಿಯಂ ಶೇಕ್ಸ್ಪಿಯರ್ ಅವರನ್ನು ಒಂದು ಮೊದಲನೇ ಸ್ಥಾನದಲ್ಲಿ ಇರಿಸೋದಾದರೆ ಸೆಕೆಂಡ್ ಸ್ಥಾನವನ್ನು ನಾವು ಜಾನ್ ಮಿಲ್ಟನ್ ಅವರಿಗೆ ಕೊಡ್ತೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಜಾನ್ ಮಿಲ್ಟನ್ ಅವರು ಬರೆದಿರ್ತಕ್ಕಂತಹ ಒಂದು ಸಾನೆಟನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಆ ಸಾನೆಟ್ ಯಾವುದಪ್ಪ ಅಂದರೆ ಆನ್ ಹೀಸ್ ಹ್ಯಾವಿಂಗ್ ಅರೈವ್ಡ್ ಎಟ್ ದ ಏಜ್ ಆಫ್ 23 ಅಂತೇಳಿ. ಎಸ್ ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ ನೀವು 23 ಅಂತಕ್ಕಂತಹ ವರ್ಡ್ಸನ್ನು ಈ ಟೈಟಲಲ್ಲಿ ಕಾಣ್ತಾ ಇದ್ದೀರಲ್ವಾ. ಸೊ ನಮ್ಮ ಪೊಯೆಟ್ 23ನೇ ವಯಸ್ಸಿಗೆ ಬಂದಾಗ ಅವರ ಒಂದು ಅನಿಸಿಕೆಗಳನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಈ ಒಂದು ಸಾನೆಟನ್ನು ನಾನು ಇಲ್ಲಿ ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಇಲ್ಲ, ಅದರ ಬದಲಾಗಿ ಅದರ ಒಂದು ಸಮರಿಯನ್ನು ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಲ್ಯಾಂಗ್ವೇಜಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ಬನ್ನಿ ಈ ಒಂದು ಸಾನೆಟ್ನಲ್ಲಿ ಯಾವ ಒಂದು ವಿಷಯವನ್ನು ಇಟ್ಕೊಂಡು ನಮ್ಮ ಪೊಯೆಟ್ ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ದಿಸ್ ಪೋಯಮ್ ಈಸ್ ರಿಟನ್ ಬೈ ಜಾನ್ ಮಿಲ್ಟನ್. ಇನ್ ದಿಸ್ ಪೋಯಮ್ ದ ಪೊಯೆಟ್ ಎಕ್ಸ್ಪ್ಲೋರ್ಸ್ ದ ಥೀಮ್ಸ್ ಆಫ್ ಟೈಮ್, ಫೇಟ್ ಆ್ಯಂಡ್ ಡಿಸಪಾಯಿಂಟ್ಮೆಂಟ್. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ 3 ಥೀಮ್ಗಳನ್ನು ನಮ್ಮ ಪೊಯೆಟ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅವು ಯಾವಪ್ಪ ಅಂದರೆ ಟೈಮ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಸಮಯ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಫೇಟ್ ಅಥವಾ ನಾವು ಹಣೆ ಬರಹ ಅಂತ ಕರಿತೇವೆ. ಇನ್ನು 3ನೇ ಥೀಮ್ ಯಾವುದಪ್ಪ ಅಂದರೆ ಡಿಸಪಾಯಿಂಟ್ಮೆಂಟ್ ಅಂತಕ್ಕಂಥದ್ದು. ಸೊ ಈ 3 ಥೀಮ್ಗಳನ್ನು ಪೊಯೆಟ್ ಈ ಒಂದು ಪೊಯಮ್ ಮೂಲಕ ಅಥವಾ ಈ ಒಂದು ಸಾನೆಟಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ಎ ಡಿವೋಷನಲ್ ಸಾನೆಟ್. ಎಸ್, ಡಿವೋಷನಲ್ ಅಂದರೆ ಆಧ್ಯಾತ್ಮಿಕ ಅಂತೇಳಿ. ಸೊ ದೇವರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಷಯಗಳು ಈ ಒಂದು ಸಾನೆಟ್ ಒಳಗಡೆ ಬರ್ತವೆ. ಇಟ್ ಕಂಟೈನ್ಸ್ ಮಿಲ್ಟನ್ಸ್ ರಿಫ್ಲೆಕ್ಷನ್ಸ್ ಆನ್ ಹೀಸ್ ಲೇಟ್ ಮೆಚೂರಿಂಗ್. ಎಸ್, ಅಂದರೆ ಸುಮಾರು 23ನೇ ವಯಸ್ಸಿಗೆ ಅವ್ರಿಗೆ ಜ್ಞಾನೋದಯ ಆಗ್ತಾ ಇದೆ, ಅಂದರೆ ಬುದ್ಧಿ ಬರ್ತಾ ಇದೆ. ಸೊ ಲೇಟ್ ಮೆಚೂರಿಂಗ್ ಅಂತೇಳಿ ಅದನ್ನು ಕರೀತಾ ಇದ್ದೇವೆ. ಸೊ ಅದರ ಬಗ್ಗೆ ಪೊಯೆಟ್ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅಂದರೆ ತಮಗೆ 23ನೇ ವಯಸ್ಸಲ್ಲಿ ಆದಂತಹ ಜ್ಞಾನದ ಬಗ್ಗೆ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ದ ಡಾಮಿನೇಟಿಂಗ್ ಪ್ಯಾಷನ್ ಆಫ್ ಹಿಸ್ ಲೈಫ್ ಈಸ್ ಟು ಜಸ್ಟಿಫೈ ದ ವೇಸ್ ಆಫ್ ಗಾಡ್ ಟು ಮ್ಯಾನ್ ಆ್ಯಂಡ್ ರೈಟ್ ಇನ್ ಪ್ರೈಸ್ ಆಫ್ ಗಾಡ್. ಎಸ್ ನೋಡಿ, ಈ ಒಂದು ಪೊಯಮ್ನಲ್ಲಿ ದೇವರ ಒಂದು ಶಕ್ತಿಯ ಬಗ್ಗೆ ಅಥವಾ ದೇವರು ಮತ್ತು ಮನುಷ್ಯನ ಸಂಬಂಧದ ಬಗ್ಗೆ ಮತ್ತು ದೇವರ ಹಿಡಿತದಲ್ಲಿ ನಾವೆಲ್ಲ ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದನ್ನು ಈ ಒಂದು ಪೊಯಮ್ ಮೂಲಕ ಅವರು ಹೇಳ್ತಾ ಹೋಗ್ತಾರೆ. ಹಿಯರ್ ಹಿ ಬ್ಲೇಮ್ಸ್ ಟೈಮ್ ಫಾರ್ ಸ್ಟೀಲಿಂಗ್ ಅವೇ ಹೀಸ್ ಯೂತ್ ವಿತೌಟ್ ರೈಪನಿಂಗ್ ಹೀಸ್ ಪೊಯೆಟಿಕ್ ಟ್ಯಾಲೆಂಟ್. ಎಸ್ ನೋಡಿ, ಟೈಮ್ ಅಂತಕ್ಕಂಥದ್ದು ಏನು ಮಾಡಿಬಿಡುತ್ತೆ, ನಮ್ಮ ಏಜನ್ನು ನುಂಗಿ ಹಾಕ್ಬಿಡುತ್ತಲ್ವ. ಸೊ ಅದೇ ರೀತಿ ನಮ್ಮ ಜಾನ್ ಮಿಲ್ಟನ್ ಅವರು ಕೂಡ ಈ ಟೈಮನ್ನು ಇಲ್ಲಿ ಬೈತಾ ಇದ್ದಾರೆ. ಬ್ಲೇಮ್ ಅಂದರೆ ಬೈಯೋದು ಅಂತೇಳಿ, ಸಮಯವನ್ನು ಬೈತಾ ಇದ್ದಾರೆ. ಯಾಕೆ ಅಂದರೆ ನೋಡಿ, ಸ್ಟೀಲಿಂಗ್ ಅವೇ ಹೀಸ್ ಯೂತ್, ಅವರ ಯೌವನವನ್ನು ಈ ಒಂದು ಸಮಯ ಅಂತಕ್ಕಂಥದ್ದು ಸ್ಟೀಲಿಂಗ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಕಳ್ಳತನ ಅಂತೇಳಿ. ಸೊ ಈ ಒಂದು ಸಮಯ ಅಂತಕ್ಕಂಥದ್ದು ಯೌವನವನ್ನು ಕಳ್ಳತನ ಮಾಡಿಬಿಟ್ಟಿದೆ. ವಿತೌಟ್ ರೈಪನಿಂಗ್ ಹಿಸ್ ಪೊಯೆಟಿಕ್ ಟ್ಯಾಲೆಂಟ್. ರೈಪನಿಂಗ್ ಅಂದರೆ ಮಾಗೋದು ಅಂತೇಳಿ. ಸೊ ಅಂದರೆ ಅವರು ಇಲ್ಲಿ ಪೊಯೆಟಿಕ್ ಟ್ಯಾಲೆಂಟ್ ಏನು ಕವನಗಳನ್ನು ಅಥವಾ ಸಾಹಿತ್ಯವನ್ನು ಬರಿತಾ ಇದ್ರೋ, ಇನ್ನೂ ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯವನ್ನು ತಾನು ರಚನೆ ಮಾಡಬಹುದಾಗಿತ್ತು. ಬಟ್ ಈ ಸಮಯ ಅಂತಕ್ಕಂಥದ್ದು ನನ್ನನ್ನು ಅಂದರೆ ನನ್ನ ವಯಸ್ಸನ್ನು ಹಾಳು ಮಾಡಿಬಿಟ್ಟಿದೆ ಅಂತೇಳಿ ಅವರು ಬೈತಾ ಇದ್ದಾರೆ ಸಮಯವನ್ನು. ಇನ್ನು ಮೊದಲನೇ ಥೀಮ್ ಆಗಿರ್ತಕ್ಕಂತಹ ಒಂದು ಟೈಮ್ ಬಗ್ಗೆ ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಟೈಮ್ ಬಗ್ಗೆ ಏನೆಲ್ಲ ಹೇಳ್ತಾ ಹೋಗ್ತಾರೆ ನಮ್ಮ ಪೊಯೆಟ್ ಅಂಥೇಳಿ. ಫಸ್ಟ್ ಪಾಯಿಂಟ್ ನೋಡಿ, ಇದರಲ್ಲಿ ದ ಪೋಯಮ್ ಬಿಗಿನ್ಸ್ ವಿತ್ ದ ಪೊಯೆಟ್ ಅನೌನ್ಸಿಂಗ್ ಹಿಸ್ ಅಸ್ಟಾನಿಶ್ಮೆಂಟ್ ಅಬೌಟ್ ಹೌ ಕ್ವಿಕ್ಲಿ ಹಿಸ್ ಲೈಫ್ ಹ್ಯಾಸ್ ಗಾನ್ ಬೈ. ಎಷ್ಟೊಂದು ಬೇಗ ನನ್ನ ಜೀವನ ಕಳೆದು ಹೋಗ್ತಾ ಇದೆಯಲ್ಲ ಅಂತಕ್ಕಂಥದ್ರ ಬಗ್ಗೆ ಪೊಯೆಟ್ಗೆ ಆಸ್ಟಾನಿಶ್ಮೆಂಟ್ ಅಂದರೆ ಅಚ್ಚರಿ ಆಗ್ತಾ ಇದೆ. ಅದನ್ನು ಅವರು ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಕ್ವಿಕ್ಲಿ ಅಂದರೆ ತುಂಬ ಫಾಸ್ಟಾಗಿ ತಮ್ಮ ಜೀವನ ಸಾಗ್ತಾ ಇರೋದ್ರ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಹಿ ಡಿಸ್ಕ್ರೈಬ್ಸ್ ಟೈಮ್ ಆ್ಯಸ್ ಎ ಥೀಫ್. ಎಸ್ ವಿದ್ಯಾರ್ಥಿಗಳು, ಈ ವರ್ಡ್ ನಿಮಗೆ ನೆನಪಿರಲಿ. ಸಮಯವನ್ನು ಏನಂತ ಕರಿತಾ ಇದ್ದಾರೆ ಅಂದರೆ ಅವರು ಥೀಫ್ ಅಂತೇಳಿ ಕರಿತಾ ಇದ್ದಾರೆ. ಇನ್ ದ ಪೋಯಮ್ಸ್ ಫಸ್ಟ್ ಲೈನ್, ಈ ಒಂದು ಪೋಯಮ್ನ ಮೊದಲಿನ ಲೈನಲ್ಲೇ ಅವರು ಥೀಫ್ ಅಂತ ಈ ಒಂದು ಸಮಯವನ್ನು ಕರಿತಾ ಇದ್ದಾರೆ. ದ ಸ್ಪೀಕರ್ ಕ್ಯಾರೆಕ್ಟರೈಸಸ್ ಹಿಸ್ ಎಕ್ಸ್ಪೀರಿಯನ್ಸ್ ಆಫ್ ಏಜಿಂಗ್ ಆ್ಯಸ್ ಒನ್ ಆಫ್ ದ ಮೇಜರ್ ಲಾಸಸ್. ಏನು ಏಜ್ ಆಗ್ತಕ್ಕಂತಹ ಅಥವಾ ವಯಸ್ಸಾಗ್ತಕ್ಕಂತಹ ಪ್ರಕ್ರಿಯೆ ಏನಿದೆಯೋ ಅದನ್ನು ನಮ್ಮ ಪೊಯೆಟ್ ಒಂದು ಮೇಜರ್ ಲಾಸ್ ಅಂತೇಳಿ ಕರಿತಾ ಇದ್ದಾರೆ. ಅಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಳೆದು ಹೋಗ್ತಾ ಇದೆ ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ. ಸಮಥಿಂಗ್ ವೈಟಲ್ ಹ್ಯಾಸ್ ಬೀನ್ ಟೇಕನ್ ಫ್ರಮ್ ಹಿಮ್. ಅತ್ಯಮೂಲ್ಯವಾಗಿರ್ತಕ್ಕಂತಹ ಯಾವುದೋ ಒಂದು ಅಂಶ ತಮ್ಮಿಂದ ದೂರ ಆಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಅವರಿಗೆ ಬೇಸರ ಇದೆ. ಅದನ್ನೇ ಅವರು ಈ ಒಂದು ಆರಂಭಿಕ ಸಾಲುಗಳಲ್ಲಿ ಈ ಒಂದು ಸಾನೆಟ್ನಲ್ಲಿ ಹೇಳ್ತಾ ಹೋಗ್ತಾರೆ.
ಮಿಲ್ಟನ್ ಕಂಪೇರ್ಸ್ ಟೈಮ್ ಟು ಅ ಥೀಫ್. ಮೊದಲಿಗೆ ಹೇಳಿದಾಗೆ ಈ ಒಂದು ಸಮಯವನ್ನು ಕಳ್ಳನಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ದ್ಯಾಟ್ ಸ್ಟೀಲ್ಸ್ ಯೂತ್. ಯಾಕೆ ಕಳ್ಳನಿಗೆ ಹೋಲಿಸ್ತಾ ಇದ್ದಾರೆ ಅಂದರೆ ಈ ಸಮಯ ಅಂತಕ್ಕಂಥದ್ದು ಯೂತ್ ಅಂದರೆ ಯೌವನವನ್ನು ಕಿತ್ಕೊಳ್ತಾ ಇದೆ. ಆ್ಯಂಡ್ ಲ್ಯಾಮೆಂಟ್ಸ್ ಅಂದರೆ ದುಃಖಿಸೋದು ಅಥವಾ ನೋವನ್ನು ವ್ಯಕ್ತಪಡಿಸೋದು ಅಂಥೇಳಿ. ಲ್ಯಾಮೆಂಟ್ಸ್ ಹೌ ಕ್ವಿಕ್ಲಿ ಹೀಸ್ 23rd ಇಯರ್ ಹ್ಯಾಸ್ ಪಾಸ್ಟ್. 23 ವರ್ಷಗಳು ತಮಗೆ ತಿಳಿಯದ ಹಾಗೆ ಎಷ್ಟೊಂದು ಬೇಗ ಕ್ವಿಕ್ಕಾಗಿ ಕಳೆದು ಹೋಗ್ಬಿಟ್ವಲ್ಲ ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೆ ದುಃಖ ಇದೆ. ಹಿ ಡಿಸ್ಕ್ರೈಬ್ಸ್ ಹಿಸ್ ಡೇಸ್ ಆ್ಯಸ್ ಹೇಸ್ಟಿಂಗ್. ಹೇಸ್ಟಿಂಗ್ ಅಂದರೆ ತುಂಬ ಅವಸರದಲ್ಲಿ ಮುಂದೆ ಸಾಗ್ತಕ್ಕಂಥದ್ದು ಅಂಥೇಳಿ. ಎಷ್ಟೊಂದು ಬೇಗ ನನ್ನ ವಯಸ್ಸು 23 ಆಗಿಬಿಡುತ್ತಲ್ಲ ಅಂಥೇಳಿ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಫುಲ್ ಅಂದರೆ 23 ವರ್ಷ ಪೂರ್ಣಗೊಂಡಿತು ಅಂಥೇಳಿ. ಇಂಪ್ಲೈಯಿಂಗ್ ದ್ಯಾಟ್ ಹಿ ಹ್ಯಾಸ್ ಸ್ಪೆಂಟ್ ಹಿಸ್ ಟೈಮ್ ಹಾರ್ಡ್ ಎಟ್ ವರ್ಕ್ ಬಟ್ ಹ್ಯಾಸಂಟ್ ಪ್ರೊಡ್ಯೂಸ್ಡ್ ಎನಿಥಿಂಗ್ ಸಬ್ಸ್ಟಾನ್ಷಿಯಲ್. ಎಷ್ಟೊಂದು ಕಷ್ಟಪಟ್ಟು ನಾನು ಏನೇನೋ ಮಾಡಿದ್ದೇನೆ, ಆದರೆ ಯಾವುದೂ ಕೂಡ ತುಂಬ ಮುಖ್ಯವಾಗಿದ್ದಂಥದ್ದು ಅಂಥೇಳಿ ನನಗೆ ಕಾಣಿಸ್ತಾ ಇಲ್ವಲ್ಲ ಅಂಥೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ 23 ವರ್ಷದವರೆಗೂ ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಂದು ಸಾಹಿತ್ಯ ಕೃತಿಗಳನ್ನು ತಾನು ಬರೆದಿಲ್ಲ, ಈ ಸಮಯ ಹಾಗೆ ಮುಗಿದೋಗ್ಬಿಟ್ಟಿದೆ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಒಂದು ಥೀಮ್ಗೆ ಹೋಗೋದಾದರೆ ಅದು ಡಿಸಪಾಯಿಂಟ್ಮೆಂಟ್ ಅಂತಕ್ಕಂಥದ್ದು. ಇದ್ರ ಬಗ್ಗೆ ಪೊಯೆಟ್ ಏನು ಹೇಳ್ತಾರೆ, ಮಿಲ್ಟನ್ ಈಸ್ ಡಿಸಪಾಯಿಂಟೆಡ್. ನೋಡಿ, ಅವರು ಡಿಸಪಾಯಿಂಟ್ ಆಗಿದ್ದಾರೆ. ಯಾಕೆ? ವಿತ್ ಈಸ್ ಅಚೀವ್ಮೆಂಟ್ಸ್ ಇನ್ ಪೊಯೆಟ್ರಿ ರೈಟಿಂಗ್. ಅವ್ರೇನು ಇಲ್ಲಿವರೆಗೂ ಬರೆದಿದ್ದಾರೋ ಅಂದರೆ ಸುಮಾರು 23ನೇ ವರ್ಷದವರೆಗೂ ಏನು ಬರೆದಿದ್ದಾರಲ್ವ ಅದ್ರ ಬಗ್ಗೆ ಅವರಿಗೆ ಸ್ವಲ್ಪನೂ ಕೂಡ ತೃಪ್ತಿ ಇಲ್ಲ. ಹಿ ಫೀಲ್ಸ್ ಹಿ ಹ್ಯಾಸ್ ಸ್ಪೆಂಟ್ ಟೂ ಮಚ್ ಟೈಮ್ ಸ್ಟಡಿಯಿಂಗ್. ಕೇವಲ ಅಧ್ಯಯನದಲ್ಲಿನೇ ನಾನು ತುಂಬ ಸಮಯವನ್ನು ಕಳೆದು ಬಿಟ್ಟಿದ್ದೇನೆ ಅಂತಕ್ಕಂತಹ ಬೇಸರ ಅವರಿಗೆ ಕಾಡ್ತಾ ಇದೆ. ಆ್ಯಂಡ್ ಎಜುಕೇಷನ್ ಆ್ಯಂಡ್ ಶಿಕ್ಷಣಕ್ಕೆ ಸಮಯವನ್ನು ತುಂಬ ವ್ಯರ್ಥ ಮಾಡಿದ್ದೇನೆ ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ದಟ್ ದ ಪೊಟೆನ್ಷಿಯಲ್ ಹಿ ಸಾ ಇನ್ ಈಸ್ ಯಂಗರ್ ಇಯರ್ಸ್ ರಿಮೇನ್ಸ್ ಅನ್ರಿಯಲೈಸ್ಡ್. ಎಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯ ಕೃಷಿಯನ್ನು ತಾನು ಮಾಡ್ಬೋದಾಗಿತ್ತು, ಬಟ್ ಈಗ ನಾನು ಮತ್ತೆ ಮರಳಿ ಹೋಗಿ ಆ ಸಾಹಿತ್ಯವನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಅತ್ಯಮೂಲ್ಯವಾಗಿರ್ತಕ್ಕಂತಹ ಯಂಗರ್ ಇಯರ್ಸ್ ಕಳೆದು ಹೋಗಿಬಿಟ್ಟಿದ್ದಾವೆ, ಅನ್ರಿಯಲೈಸ್ಡ್. ಅವುಗಳನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ ನಾನು ಅಂತೇಳಿ ಪೊಯೆಟ್ ಹೇಳ್ತಾ ಇದ್ದಾರೆ. ಅಂದರೆ ಅವರು ತಮ್ಮ ಒಂದು ಸಾಹಿತ್ಯ ಕೃತಿಗಳನ್ನು ಬರೀತಕ್ಕಂತಹ ಕ್ರಿಯೆ ಏನಿತ್ತೋ ಇನ್ನು ಬೇಗನೆ ಆರಂಭಿಸಬೇಕಾಗಿತ್ತು ಅಂತಕ್ಕಂತಹದ್ದನ್ನು ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಇನ್ನು ಕೊನೆಯದಾಗಿ ಈ ಒಂದು ಪೋಯಮ್ನ ಮುಖ್ಯ ಭಾಗ ಅಂತ ನಾವು ಹೇಳ್ಬೋದು, ಫೇಟ್ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ ಮಿಲ್ಟನ್ ರಿಯಲೈಸಸ್ ದ್ಯಾಟ್ ಹಿ ಈಸ್ ಅಂಡರ್ ದ ಸೂಪರ್ವಿಷನ್ ಆಫ್ ಅ ಸುಪ್ರೀಂ ಪವರ್ ಆ್ಯಂಡ್ ದಟ್ ಗಾಡ್ ಹ್ಯಾಸ್ ರಿಟನ್ ಹಿಸ್ ಫೇಟ್. ಕೊನೆಗೆ ಅವರಿಗೆ ಅರ್ಥ ಆಗ್ತಕ್ಕಂಥದ್ದು ಏನಪ್ಪ ಅಂದರೆ ಸಮಯವನ್ನು ಬೈಯೋದು ಮತ್ತು ಡಿಸಪಾಯಿಂಟ್ಮೆಂಟ್ ಆಗೋದು ಅವಶ್ಯಕತೆ ಇಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ನಾವೇನೆಲ್ಲವನ್ನು ಮಾಡ್ತೀವೋ ಅದು ದೇವರಿಂದ ನಿರ್ಧಾರ ಆಗಿರ್ತಕ್ಕಂಥದ್ದು. ಅವನು ಸೂಪರ್ವೈಸ್ ಮಾಡ್ತಾ ಇದ್ದಾನೆ, ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ದೇವರೇ ಇಲ್ಲಿ ಸುಪ್ರೀಂ ಪವರ್, ಅಂದರೆ ಎಲ್ಲ ಶಕ್ತಿಯನ್ನು ಹೊಂದಿರತಕ್ಕಂಥವನು, ನಮ್ಮ ಕಡೆ ಏನೂ ಇಲ್ಲ ಅಂತಕ್ಕಂಥದ್ದನ್ನು ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಎಲ್ಲವನ್ನು ಕೂಡ ದೇವರಿಗೆ ಅರ್ಪಿಸ್ತಾ ಇದ್ದಾರೆ. ಆ್ಯಂಡ್ ದಟ್ ಗಾಡ್ ಹ್ಯಾಸ್ ರಿಟನ್ ಹಿಸ್ ಫೇಟ್. ಯಾಕೆಂದರೆ ಆ ದೇವರೇ ತನ್ನ ಹಣೆ ಬರಹವನ್ನು ಬರೆದಿದ್ದಾನೆ. ಇಲ್ಲಿ ಫೇಟ್ ಅಂತ ಇದೆ ಅಲ್ವಾ, ಫೇಟ್ ಅಂದರೆ ಹಣೆ ಬರಹ ಅಂತೇಳಿ. ಸೊ ನನ್ನ ಹಣೆ ಬರಹವನ್ನು ಬರೆದಿರ್ತಕ್ಕಂಥವನು ಸುಪ್ರೀಂ ಪವರ್ ಆಗಿರ್ತಕ್ಕಂತಹ ದೇವರಾಗಿದ್ದಾನೆ, ಅವನೇ ಎಲ್ಲವನ್ನು ಕೂಡ ಸೂಪರ್ವಿಷನ್ ಮಾಡ್ತಾ ಇರ್ತಾನೆ ಅಂತಕ್ಕಂಥದ್ದನ್ನು ಅವರು ಕೊನೆಯ ಭಾಗದಲ್ಲಿ ಅರ್ಥ ಆಗಿರೋದಾಗಿ ಈ ಒಂದು ಪೋಯಮ್ನಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಮೊದಲಿನ ಎರಡು ನಾವು ಥೀಮ್ಸ್ಗಳನ್ನು ಏನು ನೋಡಿದ್ವಲ್ವಾ ಅದಕ್ಕಿಂತ ಹೆಚ್ಚಿನ ಅರ್ಥವನ್ನು ಕೊಡ್ತಕ್ಕಂತಹ ಥೀಮ್ ಇದಾಗ್ತಾ ಇದೆ. ಯಾಕೆಂದರೆ ಅವರಿಗೆ ಸತ್ಯದ ಅರಿವು ಈಗ ಆಗ್ತಾ ಇದೆ. ಇನ್ನು ಕೊನೆಯ ಪಾಯಿಂಟ್ ನೋಡಿ, ಹಿ ಫೈಂಡ್ಸ್ ಕಂಫರ್ಟ್ ಇನ್ ಟೈಮ್. ಒಂದು ಸಮಯದಲ್ಲಿ ಕಂಫರ್ಟನ್ನು ಪಡಿತಾ ಇದ್ದಾರೆ. ಆ್ಯಸ್ ಇಟ್ ಅಲೈನ್ಸ್ ವಿತ್ ಹಿ ಸ್ಪಿರಿಚುವಲ್ ಜರ್ನಿ. ಅವರ ಒಂದು ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮಿಕ ಜರ್ನಿಯ ಜೊತೆ ಅದು ಅಲೈನ್ ಆಗ್ತಾ ಇದೆ. ಬ್ರಿಂಗಿಂಗ್ ಹಿಮ್ ಕ್ಲೋಸರ್ ಟು ಡಿವೈನ್ ಪರ್ಪಸ್. ಈ ಒಂದು ಸಮಯ ಅಂತಕ್ಕಂಥದ್ದು ಒಂದು ದೈವಿಕ ಉದ್ದೇಶಕ್ಕೆ ತನ್ನನ್ನು ಕರೆದುಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅವರು ಈಗ ಕಥೆಯ ಕಡೆ ಮುಖವನ್ನು ಒಡ್ತಾ ಇದ್ದಾರೆ, ದೇವರಿಗೆ ಶರಣಾಗ್ತಾ ಇದ್ದಾರೆ. ಎಲ್ಲವನ್ನು ನಿರ್ಧಾರ ಮಾಡ್ತಕ್ಕಂಥವನು ಆ ದೇವರೇ ಆಗಿದ್ದಾನೆ, ಹಾಗಾಗಿ ನಾನು ನೋವನ್ನು ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ನೀವು ನೋಡಬೇಕು, ಹೆಚ್ಚಿನದಾಗಿ ಕನ್ನಡದಲ್ಲೇ ಸುಲಭವಾಗಿ ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ವಿಡಿಯೋಗಳಿಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಹೆಚ್ಚಿನ ಒಂದು ಸಾಹಿತ್ಯ ಕೃತಿಗಳನ್ನು ಕನ್ನಡದಲ್ಲಿ ಮಾಡ್ತಕ್ಕಂತಹ ಪ್ರಯತ್ನವನ್ನು ಈ ಚಾನಲ್ನಲ್ಲಿ ಮಾಡ್ತಾ ಇದ್ದೇವೆ.
ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.